ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಟೇಕ್ ಅ ಮೊಮೆಂಟ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಿಲೋ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಈ ವ್ಲಾಗ್ ಬಂದು ಇಟ್ ಇಸ್ ಅ ವೆರಿ ಸ್ಮಾಲ್ ವ್ಲಾಗ್. ಸೊ ಫಸ್ಟ್ ಆಫ್ ಆಲ್ ಹೇಳ್ತಿದ್ದೀನಿ ಯಾವ ಶಾಪಿಂಗು ಏನು ಎಕ್ಸ್ಪ್ಲೋರ್ ಮಾಡ್ತಿಲ್ಲ. ಇಟ್ಸ್ ಜಸ್ಟ್ ಅ ಸ್ಮಾಲ್ ವ್ಲಾಗ್, ವೆರಿ ಎಮೋಷ್ನಲ್ ಆ್ಯಂಡ್ ವೆರಿ ಮೀನಿಂಗ್ಫುಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ರೀಸೆಂಟಾಗಿ ಏನಾಯಿತು ಅಂದರೆ ಲಾಸ್ಟ್ ವೀಕ್ ಮೇ 29th ನಮ್ಮ ಡ್ಯಾಡ್ ಬರ್ಡೇ ಇತ್ತು, ಮತ್ತು 25th 26th ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ ಇತ್ತು. ನಾನು ಆ್ಯಕ್ಚುಲಿ ಎರಡು ಮರ್ತೋಗಿದ್ದೆ ಬಿಕಾಸ್ ಆಫ್ ವರ್ಕ್ ಟೆನ್ಷನ್, ಹೀಗೇನೇನೋ ಆಗಿ ಐ ಆ್ಯಕ್ಚುಲಿ ಫರ್ಗಾಟ್ ಎರಡೂ ಮರ್ತೋಗಿದ್ದೆ. ಸೊ ಮೇ 29th ಏನಾಗುತ್ತೆ, ಆ್ಯಸ್ ಯೂಶ್ವಲ್ ನಾನು ಎದೊಳ್ತೀನಿ ಬೆಳಗ್ಗೆ. ಅಪ್ಪನೂ ಸೇಮ್ ಟೈಮ್ ಎದೊಳ್ತಾರೆ ಬಿಕಾಸ್ ನೈಟ್ ಶಿಫ್ಟ್ ಮಾಡೋದ್ರಿಂದ ನನಗೆ ಬೇಗ ನಿದ್ದೆ ಬರಲ್ಲ. ಸೊ ಬೆಳಗಿನ ಜಾವ ನಿದ್ದೆ ಬರುತ್ತೆ. ಸೊ ನಾನು ಐ ಜಸ್ಟ್ ವೆಂಟ್ ಟು ಕಿಚನ್ ಟು ಮೇಕ್ ಮೈ ಕಾಫಿ. ಸೊ ಅಪ್ಪ ಎದ್ದು ಬರ್ತಾರೆ ಅವಾಗ. ಆ್ಯಂಡ್ ಅವ್ರಿಗೇನೋ ಒಂದು ಹೋಪ್ ಇರುತ್ತೆ, ಇವತ್ತು ನನ್ನ ಬರ್ಡೇ, ನನ್ನ ಮಗಳು ವಿಶ್ ಮಾಡ್ತಾಳೆ ಅಂತ. ಬಟ್ ಐ ಡಿಂಟ್. ಅದಾದಮೇಲೆ ಆಫೀಸ್ಗೆ ಹೋಗ್ತೀನಿ ನಾನು. ಅಲ್ಲಿವರೆಗೂ ಏನು ನನಗೆ ನೆನಪೇ ಆಗಿರಲ್ಲ ಅಲ್ಲಿವರೆಗೂ. ಅದಾದಮೇಲೆ ಆಫೀಸ್ಗೆ ಹೋಗಿ ಊಟ ಆಗಿರುತ್ತೆ ನಂದು. ಸೊ ನಮ್ಮ ಮಮ್ಮಿಗೆ ಕಾಲ್ ಮಾಡ್ತೇನೆ, ಮಮ್ಮಿ ಊಟ ಆಯಿತಾ ಅಂತ. ಅದಾದಮೇಲೆ ನಮ್ಮಪ್ಪ ಫೋನ್ ಇಸ್ಕೊಂಡು ಹೇಳ್ತಾರೆ, ಏನಮ್ಮ ನನ್ನ ಬರ್ಡೇ ಮರ್ತೇ ಬಿಟ್ಟಿದ್ಯಾ ಅಂತ. ಆವಾಗೊಂದು ಫ್ಲ್ಯಾಶ್ ಆಗುತ್ತೆ, ಏನು ಗುರು ಜೀವನ, ಈ ಬ್ಯುಸಿ ಲೈಫ್ ಬೇಕಾ ಲೈಫಲ್ಲಿ? such a guilty I was, and I'm still, I can't explain. ನಂಗೆ ಆ್ಯಕ್ಚುಲಿ ನೆನಪೇ ಇರಲ್ಲ ಅಲ್ಲಿವರೆಗೂ. ಆಮೇಲೆ ನಾನು ಶಿಟ್, ಪಪ್ಪನ ಬರ್ಡೇ, ಅಪ್ಪ ಅಮ್ಮನ ಆ್ಯನಿವರ್ಸರಿ ಎರಡೂ ವಿಶ್ ಮಾಡಿಲ್ಲ. ವಾಟ್ ಕೈಂಡ್ ಆಫ್ ಎ ಡಾಟರ್ ಆಮ್ ಐ ಅನ್ಸ್ಬಿಡುತ್ತೆ ಒಂದು ಸೆಕೆಂಡ್ ನನಗೆ. ಬಿಕಾಸ್ ನಾನು ಒಬ್ಬಳೇ ಮಗಳು, ಐ ಡೋಂಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್. ಸೊ ಏನೇ ಮಾಡಿದ್ರು ನಾನೇ ಮಾಡಬೇಕು ಅವ್ರಿಗೆ. ಏನೇ ಸೆಲೆಬ್ರೇಟ್ ಮಾಡಿದ್ರು, ಏನೇ ವಿಶ್ ಮಾಡಿದ್ರು ನಾನೇ ಮಾಡಬೇಕು. ನಾನು ಹಿಂಗೆ ಮರ್ತೋದ್ರೆ ಇನ್ಯಾರು ವಿಶ್ ಮಾಡ್ತಾರೆ ಅವ್ರಿಗೆ ಅಲ್ವಾ? ಸೊ ನನಗೆ ಅವಾಗ ಒಂದು ಥಾಟ್ ಬಂತು, ಏನಂದರೆ ಹೌ ಫಾಸ್ಟ್ ವಿಲ್ ಗ್ರೋ ಅಪ್ ಅಲ್ವಾ? ಐ ರಿಮೆಂಬರ್ ಸ್ಟಿಲ್ ನನ್ನ ಬರ್ಡೇ ಟೈಮಲ್ಲಿ ನಾನು ಚಿಕ್ಕವಳಿದ್ದಾಗ ಐ ಯೂಸ್ ಟು ಆಸ್ಕ್ ಮೈ ಡ್ಯಾಡ್, ಅಪ್ಪ ಇನ್ 3 days ನನ್ನ ಬರ್ಡೇ, ಏನು ಬಟ್ಟೆ ಕೊಡಿಸ್ತೀಯಾ? ಆ ಥರ ಐ ಯೂಸ್ ಟು ಆಸ್ಕ್ ಮೈ ಡ್ಯಾಡ್. ಬಟ್ ಇವಾಗ ನೌ ಹೀ ಈಸ್ ಆಸ್ಕಿಂಗ್ ಮೀ, ನನ್ನ ಬರ್ಡೇನೇ ಮರ್ತೋಗ್ಬಿಟ್ಟಿದೆಯಲ್ಲಮ್ಮ. ನಾವು ಯೂಸ್ ಟು ಆಸ್ಕ್ ಮೀ ಆ ಥರ ಹೌ ಫಾಸ್ಟ್ ವಿಲ್ ಗ್ರೋ ಅಂತ. ಈ ಥರ ಬ್ಯುಸಿ ಲೈಫ್, ಈ ಥರ ಬ್ಯುಸಿ ಲೈಫಲ್ಲಿ ಎಷ್ಟು ನಾವು ನಮ್ಮ ಪರ್ಸ್ನಲ್ ಲೈಫ್ನ ವಿಲ್ ಗಿವ್ ಅಪ್ ಅನ್ನಿಸ್ತಿದೆ ನನಗಿವಾಗ. ಆ್ಯಕ್ಚುಲಿ ಯಾವ ಫ್ರೆಂಡ್ಸ್, ಯಾವ ರಿಲೇಟಿವ್ಸ್ ಯಾರೂ ಆಗಲ್ಲ. ಟು ಬಿ ವೆರಿ ವೆರಿ ಫ್ರ್ಯಾಂಕ್, ನಿಮ್ಗಾಗೋದೇ ನಿಮ್ಮ ಪೇರೆಂಟ್ಸ್, ನಿಮ್ಮ ಅಪ್ಪ ಅಮ್ಮ ಮಾತ್ರ ನಿಮ್ಗಾಗೋದು. ಯಾವನು ಯಾವಳು, ಯಾವ ರಿಲೇಟಿವ್ಸ್, ಯಾರು ಏನು, ನೋಬಡಿ ವಿಲ್ ಕಮ್, ನಿಮ್ಮ ಪೇರೆಂಟ್ಸ್ ಮಾತ್ರ. ಸೊ ನಾನು ಅಂಥವ್ರನ್ನೇ ಮರ್ತುಬಿಟ್ನಲ್ಲ. ಅದು ವರ್ಷಕ್ಕೆ ಒಂದ್ಸಲ ಆದರೂ ಐ ಯೂಸ್ ಟು ವಿಶ್ ಹಿಮ್. ಕೇಕೆಲ್ಲ ತರಿಸಿ ಕಟ್ ಮಾಡಿಸ್ತಿದ್ದೆ, ನಾನೇ ಮರ್ತುಬಿಟ್ನಲ್ಲ. ಯಾವ ಥರ ಗಿಲ್ಟ್ ಫೀಲ್ ಆಗ್ತಿದೆ ಅಂದರೆ ಇನ್ನೂ ಆಗ್ತಿದೆ. ದಟ್ ಈಸ್ ಐ ಹ್ಯಾವ್ ಟು ಲಿವ್ ವಿತ್ ದ್ಯಾಟ್ ಅನ್ಸುತ್ತೆ ನನಗಿವಾಗ. ಸೊ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸೊ ಬಟ್ ಸ್ಟಿಲ್ ಅವ್ರಿಗೇನೋ 1-2 ಗಿಫ್ಟ್ ತರಿಸಿದ್ದೀನಿ. ಅಟ್ಲೀಸ್ಟ್ ಗಿಫ್ಟ್ಸ್ ಯಾರು ಕೊಡೋಣ, ಹೊರಗಡೆ ಊಟಕ್ಕಾರು ಕರ್ಕೊಂಡು ಹೋಗೋಣ ಅಂತ. ಬಿಕಾಸ್ ನನ್ನ ನೆನಪಿರೋ ಪ್ರಕಾರ ನಾವು ಯೂಶ್ವಲಿ ಅಷ್ಟು ಊಟಕ್ಕೆ ಹೋಗೋಲ್ಲ, ಏನೇ ಇದ್ರೂ ಮನೇಲಿ ತಂದು ಮಾಡೋದಷ್ಟೇ. ಬಟ್ ಇವತ್ತು ಯಾಕೋ ಅನ್ನಿಸ್ತು, ಸೊ ಅವ್ರನ್ನ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋಣ, ಏನಾದ್ರು ಗಿಫ್ಟ್ ಕೊಡ್ಸೋಣ ಅಂತ. ಸೊ ಐವ್ ಗಿವನ್ ದ್ಯಾಟ್. ಇದರಿಂದ ನಾನು ನಿಮಗೆಲ್ಲ ಏನು ಹೇಳ್ತೀನಿ ಅಂದರೆ, ಬಿಫೋರ್ ಇಟ್ ಇಸ್ ಟೂ ಲೇಟ್, ಸ್ಪೆಂಡ್ ಟೈಮ್ ವಿತ್ ಯುವರ್ ಪೇರೆಂಟ್ಸ್, ಟೇಕ್ ಕೇರ್ ಆಫ್ ದೆಮ್. ಬಿಕಾಸ್ ಅವ್ರು ಹೋದ್ಮೇಲೆ ತುಂಬ ಕಷ್ಟ ಆಗುತ್ತೆ. ಅದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಗುಡ್ ಮೆಮೊರೀಸ್ ಇರುತ್ತೆ ನಿಮ್ಮ ಜೊತೆ. ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ದೆಮ್. ಐವ್ ಸೀನ್ ಮೆನಿ ಪೀಪಲ್ ಗ್ರೀಫಿಂಗ್ ಸ್ಟಿಲ್ ನಾವು, ಇನ್ನೂ ಆ ಗ್ರೀಫ್ ಹೊರಬಿಟ್ಟು ಹೋಗಿಲ್ಲ. ಸೊ ಯಾ, ವಿಲ್ ಸಿ ಏನು ಗಿಫ್ಟ್ ಕೊಟ್ಟೆ, ಎಲ್ಲಿಗೆ ಹೋದ್ವಿ ಅಂತ ನೋಡೋಣ. ಥ್ಯಾಂಕ್ ಯು.
ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ಆಮೇಲೆ ಇನ್ನೆಂಗೆ ಪೋಸ್ ಕೊಡ್ತೀನಿ ಹಂಗಲ್ಲ, ನಾನು ನನ್ನ ಪೋಸ್ ಹೆಂಗೆ ಕೊಡ್ತೀನಿ, ಇದು ಇದಪ್ಪ. ಅಮ್ಮಂಗೆ ಬಡ್ಸಪ್ಪ. ಕಸ್ಕೊಂಡು ಕುಡಿದ್ರೆ ನೀನು ಕುಡಿಯೋಲ್ಲಮ್ಮ? ಯಾಕಪ್ಪ ಕುಡಿಯೋಲ್ಲ? ಅಪ್ಪ ಅಮ್ಮಂಗೆ ತಿನ್ಸಪ್ಪ. ಒಂದು ತಿನ್ಸಪ್ಪ ಸುಮ್ಮನೆ ಹೇಳಪ್ಪ. ಇನ್ನೊಂದ್ಸಲ ಹೇಳಿ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈಲಿ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನ ಮಾಡ್ಬಿಡ್ತೀನಿ ಹೇಳ್ರು. ಹೆಂಗಿತ್ತಮ್ಮ ಊಟ? ಚೆನ್ನಾಯ್ತು ತಾನೆ? ಸೂಪರ್. ಆ ರೆಸ್ಟೋರೆಂಟ್ ಚೆನ್ನಾಗಿತ್ತು. ಸೊ ನಾನು ಹೇಳಿದ್ನಲ್ಲ, ಅವರಿಬ್ಬರಿಗೆ ಒಂದು ಸ್ಮಾಲ್ ಗಿಫ್ಟ್ ತರಿಸಿದ್ದೀನಿ. ಸೊ ಮಮ್ಮಿಗೆ ಬಂದು ಸ್ಯಾರಿ ತರಿಸಿದ್ದೀನಿ. ಇದು ಬಂದು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಐ ಡೋಂಟ್ ನೋ ದ ಕಾಸ್ಟ್, ಮೇ ಬಿ 1500 ಆರ್ ಸಮಥಿಂಗ್ ಇರುತ್ತಿದ್ದು. ಸೊ ಅದು ಮಮ್ಮಿಗಾಯಿತು. ಪಪ್ಪಂಗೆ ಬಂದು ಒಂದು ಫೋನ್ ಗಿಫ್ಟ್ ಮಾಡೋಣ ಅಂತ, ಬೇಸಿಕ್ ಫೋನೇ. ನನಗೂ ಆಸೆ ಆಯಿತಾ ಆ್ಯಂಡ್ರಾಯ್ಡ್ ಫೋನ್, ಟಚ್ ಸ್ಕ್ರೀನು, ಐಫೋನ್ ಎಲ್ಲ ಕೊಡಿಸ್ಬೇಕು ಅಂತ. ಬಟ್ ನಮ್ಮಪ್ಪ ಮಾಡೋದು ಕಮ್ಮಿ ಕೆಲಸ. ಸೊ ಏನಂತಾರೆ, ಅದು ಕಮ್ಮಿ ಕೆಲಸ ಎಷ್ಟು ಹಾರ್ಡಿರುತ್ತೆ ಅಂತ ನಿಮಗೆ ಗೊತ್ತು. ಸೊ ಕೆಲಸ ಮಾಡಬೇಕಾದ್ರೆ ಬೀಳ್ಸ್ಕೊಂಡ್ಬಿಡ್ತಾರೆ ಅಂತ ನಮ್ಮಪ್ಪ ಬೇಡ ಅಂದ್ಬಿಟ್ಟು. ಸೊ ಇವಾಗ ಫೈನಲಿ ಐ ಆಮ್ ಗಿಫ್ಟಿಂಗ್ ಹಿಮ್ ದಿಸ್ ಫೋನ್. ಬೇಸಿಕ್ ಸೆಟ್ಟೆ. ಕಾಸ್ಟ್ ಬಂದು ಮೇ ಬಿ 3000 ಇರುತ್ತೆ ಅಷ್ಟೇ. ಬಟ್ ಸ್ಟಿಲ್ ಐ ಆಮ್ ಗಿಫ್ಟಿಂಗ್ ಸಮಥಿಂಗ್ ಫ್ರಮ್ ಮೈ ಓನ್ ಮನಿ. ದಟ್ ಈಸ್ ಅ ಬಿಗ್ ಥಿಂಗ್ ಅಲ್ಲ ಎಲ್ಲರ ಮಕ್ಳಿಗೂ. ಅದು ಒಬ್ಬೊಬ್ಬರೇ ಮಕ್ಳು ಇರ್ತಾರಲ್ಲ, ಅವ್ರಿಗೆಲ್ಲನೂ ಅವ್ರ ಪೇರೆಂಟ್ಸೇ ಆಗಿರ್ತಾರೆ. ಅದಕ್ಕೆ ಹೇಳೋದು, ಪೇರೆಂಟ್ಸ್ನ ಯಾವತ್ತೂ ಡಿಸ್ರೆಸ್ಪೆಕ್ಟ್ ಮಾಡಬೇಡಿ. ಇದು ನಿಂಗೆ ಗಿಫ್ಟು. ಇದು ನಿಂಗೆ ಏನು? ಇದು ಯಾರಿಗಪ್ಪ? ಡ್ಯಾಡಿಗೆ. ಮಾಡಿ ಎಲ್ಲ ಸರ್ಪ್ರೈಸ್ ಆಗ್ಬೇಕು ಅಂತ. ಇಲ್ಲಿ ಕ್ಯಾಮ್ರಾ ಹತ್ರ ಹೋಯ್ತು. ಹಾಂ, ಮಗಳ ಕೊಡಿಸಿದ್ದ ಮೊಬೈಲ್. ಥ್ಯಾಂಕ್ ಯು. ಪಾರ್ಟಿ ಕೊಡಿಸಿದ್ದೆ, ಮೊಬೈಲ್ ಕೊಡಿಸಿದ್ದೆ. ಇಸ್ಕೊಡೆ ಒಂದು. ತುಂಬ ಇಷ್ಟ ಆಯ್ತು ಕಲರ್. ನೀನು ಅಮ್ಮಂಗೆ ಕೊಡ್ತೀಯಾ?